ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿವರಣೆಯಲ್ಲಿ ಜನಗಣತಿ ಕಾರ್ಯಾಚರಣೆಗಳಿಗೆ ನಾವು ಹೇಗೆ ಸಿದ್ಧರಾಗಬೇಕು ಅನ್ನೋದ್ರ ಬಗ್ಗೆ, ಅಂದ್ರೆ ತರಬೇತಿ ಆದ್ಮೇಲೆ ಪಾಲಿಸಬೇಕಾದ ಕೆಲವು ಪ್ರಮುಖ ನಿರ್ದೇಶನಗಳನ್ನ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ತರಬೇತಿ ಮುಗಿದ್ಮೇಲೆ ಫೀಲ್ಡ್ಗೆ ಇಳಿಯೋಕೆ ಪೂರ್ತಿಯಾಗಿ ರೆಡಿಯಾಗೋಕೆ 5 ಪ್ರಮುಖ ಹಂತಗಳಿವೆ. ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ಮೊದಲನೇದಾಗಿ ನಮ್ಮ ಡಿಜಿಟಲ್ ಸೆಟಪ್ ಬಗ್ಗೆ ಮಾತಾಡೋಣ. ಈ ಇಡೀ ಕಾರ್ಯಾಚರಣೆ ಸಕ್ಸಸ್ ಆಗ್ಬೇಕಂದ್ರೆ ನಮ್ಮ ಡಿಜಿಟಲ್ ಟೂಲ್ಸ್ ಅನ್ನ ಸರಿಯಾಗಿ ಸಿದ್ಧಪಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಅಪ್ಲಿಕೇಶನ್ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಈ 4 ಸ್ಟೆಪ್ಸನ್ನ ಮಿಸ್ ಮಾಡದೆ ಫಾಲೋ ಮಾಡಬೇಕು. ನೋಡಿ, ಇದರಲ್ಲಿ ಪ್ರತಿಯೊಂದು ಹಂತನೂ ಅಷ್ಟೇ ಇಂಪಾರ್ಟೆಂಟ್. ಇನ್ನೊಂದು ವಿಷಯ ನೆನಪಿರಲಿ, ಈ ಎಲ್ಲಾ ಸಿದ್ಧತೆಗಳು ಶುರುವಾಗಬೇಕಾಗಿರೋದು ಇವತ್ತಿನಿಂದಲೇ, ಅಂದ್ರೆ ಏಪ್ರಿಲ್ 16, 2026ರಿಂದ. ಸರಿ, ಡಿಜಿಟಲ್ ಸೆಟಪ್ ಆಯ್ತು. ಈಗ ಫೀಲ್ಡ್ ವರ್ಕಿಗೆ ಬೇಕಾಗಿರುವ ಫಿಸಿಕಲ್ ಐಟಮ್ಸ್ ಅಂದ್ರೆ ಸಾಮಗ್ರಿಗಳ ಕಡೆಗೆ ಗಮನ ಕೊಡೋಣ. ನಮ್ಮ ಕಿಟ್ನಲ್ಲಿ ಏನೆಲ್ಲ ಇರಬೇಕು ಅನ್ನೋದನ್ನ ಈಗ ನೋಡೋಣ ಬನ್ನಿ. ಈ 3 ವಸ್ತುಗಳು ನಮ್ಮ ಫೀಲ್ಡ್ ವರ್ಕ್ ಚೆನ್ನಾಗೇ ಆಗಕ್ಕೆ ತುಂಬಾನೇ ಮುಖ್ಯ. ಇವುಗಳೇ ನಮ್ಮ ಫಿಸಿಕಲ್ ಟೂಲ್ ಕಿಟ್ ಅಂತ ಹೇಳಬಹುದು. ನೋಡಿ, ಇದರಲ್ಲಿ ಒಂದು ತುಂಬಾ ಮುಖ್ಯವಾದ ಪಾಯಿಂಟ್ ಇದೆ. ಜನರ ವಿಶ್ವಾಸ ಗಳಿಸೋಕೆ ಮತ್ತೆ ನಮ್ಮ ಸೇಫ್ಟಿಗೋಸ್ಕರ ಸರಿಯಾದ ಐಡಿ ಕಾರ್ಡ್ ಅನ್ನ ಎಲ್ಲ ಟೈಮ್ನಲ್ಲೂ ಜೊತೆಗೆ ಇಟ್ಕೊಳ್ಳೇಬೇಕು. ಇದು ಕಡ್ಡಾಯ. ಓಕೆ, ಈಗ ಡಿಜಿಟಲ್ ಕಿಟ್ ರೆಡಿ ಆಯ್ತು, ಫಿಸಿಕಲ್ ಕಿಟ್ ಕೂಡ ರೆಡಿ ಆಯ್ತು. ಹಾಗಾದ್ರೆ ನಮ್ಮ ಮುಂದಿನ ಇಂಪಾರ್ಟೆಂಟ್ ಸ್ಟೆಪ್ ಏನು? ಅದುವೇ ನಮ್ಮ ಆಪರೇಷನ್ಗೆ ಬೇಕಾದ ಮ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ಳೋದು. ನಮ್ಮ ಕೆಲಸ ಶುರುವಾದ ಮೊದಲ 3 ದಿನಗಳು ಪೂರ್ತಿಯಾಗಿ ಮ್ಯಾಪ್ ರೆಡಿ ಮಾಡೋದಕ್ಕೆ ಮೀಸಲಾಗಿರುತ್ತೆ. ಯಾಕಂದ್ರೆ ಇದು ನಮ್ಮ ಇಡೀ ಕೆಲ್ಸದ ಅಡಿಪಾಯ ಇದ್ಹಾಗೆ. ಈ ಮೆಥಡ್ ಅನ್ನ ಫಾಲೋ ಮಾಡೋದ್ರಿಂದ ನಾವು ಬಳಸೋ ಪ್ರತಿಯೊಂದು ಮ್ಯಾಪ್ ಕೂಡ ಪಕ್ಕಾ ಆಕ್ಯುರೇಟ್ ಆಗಿದೆ ಮತ್ತೆ ವೆರಿಫೈ ಆಗಿದೆ ಅಂತ ನಾವು ಖಚಿತಪಡಿಸ್ಕೋಬಹುದು. ಇಲ್ಲಿ ನೋಡಿ, ಇದು ತುಂಬಾನೇ ಅದ್ಭುತವಾಗಿ ತೋರಿಸುತ್ತೆ. ನಾವು ಕೈಯಲ್ಲಿ ಬರೆದ ಫಿಸಿಕಲ್ ಮ್ಯಾಪ್ ಅನ್ನ ಡಿಜಿಟಲ್ ವರ್ಷನ್ ಜೊತೆ ಯಾಕೆ ಕಂಪೇರ್ ಮಾಡಬೇಕು ಅಂತ. ಇದರಿಂದ ನಮ್ಮ ಕೆಲಸದಲ್ಲಿ ಒಂದೇ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ. ಇದೆಲ್ಲ ಆದ್ಮೇಲೆ ಈಗ ನಾವು ಫೀಲ್ಡ್ ವರ್ಕ್ಗೆ ಇಳಿದಾಗ ಕಡ್ಡಾಯವಾಗಿ ಪಾಲಿಸಲೇಬೇಕಾದ ಕೆಲವು ಸೂಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಜನಗಣತಿ ಪೂರ್ತಿಯಾಗಿ ಮತ್ತೆ ನಿಖರವಾಗಿ ಆಗಬೇಕು ಅಂದ್ರೆ ಈ ಫಂಡಮೆಂಟಲ್ ರೂಲ್ಸ್ ಅನ್ನ ಪಾಲಿಸಲೇಬೇಕು. ಇದು ತುಂಬಾನೇ ಅವಶ್ಯಕ. ನಾವು ಭೇಟಿ ನೀಡುವ ಪ್ರತಿಯೊಂದು ಜಾಗದಲ್ಲೂ ಈ ಒಂದು 4 ಹಂತದ ಪ್ರಾಸೆಸ್ ಅನ್ನ ಪಾಲಿಸಲೇಬೇಕು. ಮೊದಲು ಕೇಳಬೇಕು, ಆಮೇಲೆ ಪರಿಶೀಲಿಸಬೇಕು, ದೃಢೀಕರಿಸಬೇಕು, ಆಮೇಲೆ ದಾಖಲಿಸಬೇಕು. ಆದರೆ ಡೇಟಾ ರೆಕಾರ್ಡ್ ಮಾಡಿದ ಮೇಲೆ ನಾವು ಮಾಡಬೇಕಾದ ಅತೀ ಮುಖ್ಯವಾದ ಕೆಲಸ ಯಾವುದು? ಏನದು? ಅದುವೇ ಡೇಟಾವನ್ನು ಸಿಂಕ್ ಮಾಡೋದು. ನಾವು ಮಾಡಿದ ಕೆಲಸ ಸೇಫ್ ಆಗಿರಬೇಕು ಮತ್ತೆ ಅದು ಲೆಕ್ಕಕ್ಕೆ ಬರಬೇಕು ಅಂದ್ರೆ ಆಗಾಗ ಡೇಟಾವನ್ನು ಸಿಂಕ್ ಮಾಡಲೇಬೇಕು. ಇದು ಕಡ್ಡಾಯ. ಹಾಗಾದ್ರೆ ಎಷ್ಟು ಸಲ ಸಿಂಕ್ ಮಾಡಬೇಕು? ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಪ್ರತಿ 5ರಿಂದ 6 ಮನೆಗಳಿಗೆ ಭೇಟಿ ಕೊಟ್ಟಾದ್ಮೇಲೆ ಡೇಟಾ ಸಿಂಕ್ ಮಾಡಲೇಬೇಕು. ಸರಿ, ಕೊನೆಯದಾಗಿ ಈ ಇಡೀ ಆಪರೇಷನ್ನ ಕ್ವಾಲಿಟಿಯನ್ನ ಖಚಿತಪಡಿಸುವಲ್ಲಿ ಸೂಪರ್ವೈಸರ್ಸ್ಗಳ ಪಾತ್ರ ಏನು, ಅವರ ಜವಾಬ್ದಾರಿಗಳೇನು ಅನ್ನೋದನ್ನ ನೋಡೋಣ. ಜನಗಣತಿ ನಡೆಯೋ ಟೈಮಲ್ಲಿ ಸೂಪರ್ವೈಸರ್ಗಳು ಕ್ವಾಲಿಟಿ ಕಂಟ್ರೋಲ್ ಮತ್ತೆ ಓವರ್ಸೈಟ್ನ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೂಪರ್ವೈಸರ್ಸ್ಗಳ ಮುಖ್ಯ ಫೋಕಸ್ ಇರೋದೇ ಡೇಟಾ ವ್ಯಾಲಿಡೇಷನ್ ಮೇಲೆ ಮತ್ತೆ ಫೀಲ್ಡ್ನಲ್ಲಿ ಕೆಲಸ ಹೇಗೆ ನಡೀತಾ ಇದೆ ಅಂತ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡೋದ್ರ ಮೇಲೆ. ನೆನಪಿಡಿ, ಇಲ್ಲಿ ಹೇಳಿದ ಎಲ್ಲಾ ಸೂಚನೆಗಳನ್ನ ಪಾಲಿಸೋದು ಕಡ್ಡಾಯ. ಇದಿಷ್ಟು ಕ್ಷೇತ್ರ ಕಾರ್ಯಕ್ಕೆ ಸಿದ್ಧರಾಗಲು ಅಂತಿಮ ವಿವರಣೆ. ಎಲ್ಲರ ಕೆಲಸಕ್ಕೂ ಶುಭವಾಗಲಿ.